ಎಲ್ಲ ರಾಜರಾಣಿಯರಿಗೆ ನಮಸ್ಕಾರ. ಸೀತಾರಾಮನಿಗೆ ಭೂಜಾತ ನೀವನು ನೀ ಕೇಳದಾದಿರಿ. ಸೀತಾರಾಮನಿಗೆ ಭೂಜಾತ ನೀವನು ನೀ ಕೇಳದಾದಿರಿ. ಯಾಳವೇಣಿಯೇ ಪಟ್ಟ ನಾಳೆಯೇ ಎಂಬುದ ಕೇಳಿದೋ ನೀನು ಸುಳ್ಳಲ್ಲ ನೋಡ ಸಚಿವ ಮೌನಿ ಪಾಲ ಗೌಜದ ಒಳಿತು ಹೇಳುವರಿತು ಸುಳ್ಳ ನಾಟಿತು ಮುಗಿ ಜಾಡಿ ಕೋಕಿಲ ವಾಣಿ 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 ವಾಣಿ. ನಾನು ಬರುವಾಗ್ಲೇ ಗೊತ್ತಾಯ್ತು ನೀನು ಬರ್ತಾ ಇರುವುದು ಅಂತ. ನಾನು ಬರೋದಂದ್ರೆ ಗಲ್ಲಿ ಕಲ್ಲಿನ ಮೇಲೆ ಎತ್ತಿನ ಗಾಡಿ ಬಂದಾಗ ಹಾಗಲ್ವೇ, ನೀನಲ್ಲದೆ ಮತ್ತೆ ಯಾರು ಬರೋದಕ್ಕೆ ಸಾಧ್ಯ ಹೇಳು. ಹಾಗೆ ಏನು ಮಗೇ ಹೇಗಿದ್ಯಮ್ಮ? ನನಗೆ ಯಾವುದಕ್ಕೆ ಕೊರತೆ ಇದೆ? ಅರೆ ನಾನು ಸಾಕಿದ ಮಕ್ಕಳು ಈಗ ಒಂದೊಂದು ಕೂದಲು ಹಣ್ಣಾಗ್ತಾ ಬಂತು, ಆದ್ರೂ ಬುದ್ಧಿ ಬರಲಿಲ್ಲ ಅಂತ ನನಗೊಂದು ಅನುಮಾನ ಮಾಡ್ತಾರೆ. ಯಾಕೆ? ಏನಾದ್ರು ಮಗಳೇ ಬಿಸಿ ಬಿಸಿ ಊಟ ಬರ್ತದೆ, ಸರಿ ಊಟ ಮಾಡಿ ಕೌಚು ಮಲಕ್ಕಿ ಸೇವೆ ಮಾಡ್ಲಿಕ್ಕೆ ಎಷ್ಟೋ ಸೇವಕರಿದ್ದಾರೆ. ಹೋಗಬೇಕೆ? ಎಷ್ಟು ಬಾರಿ ಹೇಳಿದ್ದೇನೆ ಮನೆಯಲ್ಲಿ ಹೆಣ್ಮಕ್ಳು ಕೂತ್ಕೊಳ್ಳಲ್ಲ, ಹೊರಗೆ ಸ್ವಲ್ಪ ರಾಜಕೀಯಕ್ಕೆ ಇಳಿಬೇಕಂತ ಎಷ್ಟು ಬಾರಿ ಹೇಳಿದೆ ನಾನು. ಯಾಕೆ? ಏನಾಯ್ತು ಈಗ? ಏನಲ್ಲ, ಅಯೋಧ್ಯೆಯ ಒಳಗೆ ಏನ್ ನಡೀತಾ ಇದೆ ಅಂತ ನಿನಗೆ ಗೊತ್ತಿಲ್ಲ. ಏನ್ ನಡೀತಾ ಇದೆ? ನಾನು ಯಾವತ್ತಿನಲ್ಲಿ ಬೀದಿಯಲ್ಲಿ ಸಂಚಾರ ಮಾಡಲಿಲ್ಲ. ಬೀದಿಯಲ್ಲಿ ಸಂಚಾರ ಮಾಡಿದ್ರೆ ತಮಾಷೆ ಮಾಡ್ತಾರೆ. ಒಬ್ಬರು ಸೊಳದವಳು ಬಂದ್ರು, ಓರೆ ಮುಸುಕ್ನವಳು ಬಂದ್ರು ಅಂದ್ಕೊಂಡು. ಅದಕ್ಕೆ ನಾನೇನು ಮಾಡಿದೆ, ಇವತ್ತು ಬೀದಿಯಲ್ಲಿ ತಿರುಗುದು ಬೇಡ ಅಂತೇಳಿ ನಮ್ಮ ಅರಮನೆಯ ಅಂತರಂಗ ಇಲ್ವಾ ಮಂತ್ರಾಗಾರ ಹತ್ರ ಬಳಿ ಬರುವಾಗ ಯಾವತ್ತೂ ಹಾಕದ ಬಾಗಿಲು ಹಾಕಿದ್ರು. ಅನುಮಾನ ಬಂತು, ಹೀಗೆ ಬೆಲ್ಲ ಹಾಕಿದ್ದು ಹುಡುಗಿ ಒಳಗೆ ಯಾರೋ ಚಿಲ್ಕ್ ಹಾಕೊಂಡಿದ್ರು. ಹೀಗೆ ಬಾಗಿಲು ಹತ್ರ ನೋಡ್ತೇನೆ 3 ಜೊತೆ ಹಳೆ ಪಾದರಕ್ಷೆ ಇತ್ತು. ಒಂದು ಯಾರೋ ಎಷ್ಟೋ ಸಮಯದಿಂದ ನಡೆದು ಅಡಿ ಸೌದು ಹೊಟ್ಟೆ ಬಿದ್ದು ಹೋಗಿದೆ. ಹಾಗೆ ಯಾರು ಇರ್ಬೋದು ಅಂತೇಳಿ ಗೋಡೆ ಹತ್ರ ಬರೋದು, ಯಾರೋ ಮಾತಾಡೋದು ಕರೀತಾರೆ. ಹೌದು, ಹಾಗೆ ಒಂಚೂರು ಕಿಟಕಿ ಹತ್ರ ತಲೆ ಒಳಗೆ ಹಾಕಿ ನೋಡುವಾಗ 3 ಹಳೆ ಮಂಡಿಗಳಿತ್ತು. ಯಾರ್ಯಾರು? ಒಂದು ನಿನ್ನ ಗಂಡ ಕಣೆ ನನ್ನವರ. ಇನ್ನೊಂದು ನಮ್ಮ ರಾಜ್ಯದ ಸುಮ್ಮನೆ ಮುಖ್ಯಮಂತ್ರಿ ಇಲ್ವಾ, ಮಂತ್ರಿಗಳು ಸುಮಂತ್ರ ಮುಖ್ಯಮಂತ್ರಿಗಳು. ಇನ್ನೊಂದು ನಮ್ಮ ಕುಲಪುರೋಹಿತರು ಅರಿಷ್ಟ. ಕೇಳಬೇಡ್ವಿ, ಗುರುಗಳಾದಂತ ವಶಿಷ್ಠರು. 3 ಜನರು ಮಾತಾಡ್ಕೊಂಡು ನಾಳೆ ಬೆಳಿಗ್ಗೆ ಬಿಟ್ಟರೆ ನಾಡ್ದಿಲ್ಲ, ನಾಳೆ ಬೆಳಿಗ್ಗೆ ಬಿಟ್ಟರೆ ನಾಡ್ದಿಲ್ಲ ಅಂತ ನನಗೆ ಅನುಮಾನ ಬಂತು. ಅರ್ಥ ಆಗಿದೆ ನಿನಗೆ? ಅದೇ ಈಗ ನಾಳೆ ಬೆಳಿಗ್ಗೆ ಇರುವುದಾದ್ರೆ ನಾಡ್ದು ಬೆಳಿಗ್ಗೆ ಯಾಕೆ ಇಲ್ಲದ ಅನುಮಾನ ಬಂದು ಗೋಡೆಗೆ ಮೇಲೆ ಕೀಳ್ಕೊಂಡಾಗ ಅವರು ಬಿಚ್ಚಿ ಮಾತಾಡೋದು ಬನ್ನಿ ಕೇಳ್ತಾ ಇದ್ರು. ಹಾಗೆ ಏನು ಅಂತೇಳಿ ಸರಿ ಆಲೋಚನೆ ಮಾಡಿ ನೋಡುವಾಗ ಮೆಲ್ಲ ಕಿಟಕಿಯ ಒಳಗೆ ಹೀಗೊಂದು ತಲೆ ಹಾಕುವಾಗ ಮತ್ತೆ 3 ಸಲ ಎಷ್ಟು ಸಲ ಹಾಕಿ ಅಲ್ಲಿ 2 ಸಲ ತಲೆ ಹಾಕಿದೆ. ಮತ್ತೆ 3 ಜನರು ಮಾತಾಡ್ತಿದ್ರು. ಅವರು 3 ಜನರು ಮಾತಾಡುವ ವಿಷಯವನ್ನೆಲ್ಲ ಒಟ್ಟು ಸೇರಿಸುವಾಗ ನನಗೆ ಸಿಕ್ಕಿದ ಉತ್ತರ, ನಾಳೆ ಬೆಳಿಗ್ಗೆ ಆದ್ರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ. ಬೆಳಿಗ್ಗೆ ಆದ್ರೆ ಪಟ್ಟಾಭಿಷೇಕ. ಸಖಿಗೆ ಮಂಥರಾಕಿ ಉಳಿತು ಅಹುದೇ ಸಖಿಗೆ ನಿಲ್ಲ ಮಧುರ ವಚನ ಸುಂದರ ಸಖಿಯೇ ಅಹುದೇ
ಸಿಂಹ ಪೀಠ ಕವನೆ ನಾಯಕ ಮಿಗಿಲ ಕುಲದ ಮಿಗಿಲ ಕುಲದ ಮಿಗಿಲ ಕುಲದ ಸಿಂಹ ಪೀಠ ಕವನೆ ನಾಯಕ ರಾಮ ನಾಯಕ ನಮ್ಮ ರಾಮ ನಾಯಕ ಮಗಿಯ ಪುಣ್ಯ ಪುರುಷ ಕುವರ ಭಾಗ್ಯದಾಯಕ ಮಗಿಯ ಪುಣ್ಯ ಪುರುಷ ಕುವರ ಭಾಗ್ಯದಾಯಕ ನಮ್ಮ ರಾಮ ನಾಯಕ ಅಹುದೇ 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 ಮಂಥರ ನಿನ್ನ ಮಧುರ ವಚನ ಸುಂದರ ಮಾಲಿಕರ ಸದೇವಿ ರಾಮಚಂದೀರ ವಚನ ಸುಂದರ 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 ಮಿಗಿಲ ಕುಲದ ಸಿಂಹ ಪೀಠ ಕವನೆ ನಾಯಕ ಮಗಿಯ ಪುಣ್ಯ ಪುರುಷ ಕುವರ ಭಾಗ್ಯದಾಯಕ ರಾಮ ನಾಯಕ ಎಂತ ವಿಶೇಷವಾದಂತ ಸುದ್ದಿ ಇದು. ಅದೇ ರಾಮನಿಗೆ ಪಟ್ಟಾಭಿಷೇಕವನ್ನು ಆ ವಾರ್ತೆಯನ್ನು ಕೇಳಿದ ತಕ್ಷಣ ಮೇಘಗಳನ್ನು ಕಂಡ ನವಿಲೇಗಿ ಗಡಿಬಿಚ್ಚಿ ಮುಗಿದು ಹಾಗೆ ಒಂದು ಗಳಿಗೆ ಕುಳಿತು ಕುಪ್ಪಳಿಸಿಬಿಟ್ಟಿಲ್ಲವೇ ಬಾಲೆ ಸತ್ಯ ರಾಮ ನಾಳೆ ಅಯೋಧ್ಯೆ ಅರಸನಾಗುವುದಾ? ಸತ್ಯವೇ ಸುಳ್ಳು ಹೇಳಿದುಂಟ ಮಂತರ ರಾಮ ನಾಳೆ ಅರಸನಾಗುವುದೇನೆ? ರಾಮ ಹುಟ್ಟುವಾಗಲೇ ಅರಸ. ಏನು ಅಮ್ಮ ಹೊಟ್ಟೆಯಿಂದ ಬರುವಾಗ ಕಿರೀಟ ಇಟ್ಕೊಂಡೇ ಬಂದಿಲ್ಲ ನಾವು. ಅದರ ಅರ್ಥ ಆಗ ಕಿರೀಟವನ್ನು ಧರಿಸುವಂತ ಯೋಗದಿಂದಲೇ ಹುಟ್ಟಿದವ ರಾಮ. ಅವನಿಗೆ ಬೇಕಾದಂತೆ ಅವ ಆಡಿದಂತೆ ನಾವೆಲ್ಲರೂ ನಡೆದುಕೊಳ್ಳುತ್ತೇವೆ ಎನ್ನುವುದಾಗಿ ಪಣತೊಟ್ಟ ಬದುಕುತ್ತಾ ಇದ್ದವರು ನಾವು. ಎಂತ ವಿಶೇಷವಾದಂತ ಸುದ್ದಿ ಅಲ್ಲ, ಎಂತ ವಿಶಿಷ್ಟವಾದಂತ ಸುದ್ದಿ ಇದು. ಮಹಿಯ ಮಾಂಗಲ್ಯದ ದ್ಯೋತಕವಾಗಿ ನಮ್ಮ ವಂಶದಲ್ಲಿ ಉದಿಸಿ ಬಂದಂತ ಭಾಗ್ಯದಾಯಕನಾದಂತಹ ಶ್ರೀರಾಮಚಂದ್ರ ಮಿಹಿರ ಕುಲದ ಸಿಂಹಪೀಠವನ್ನು ಏರ್ತಾನಂತಾದ್ರೆ ಎಷ್ಟು ಸಂತೋಷವೇ. ಇದನ್ನು ಕೇಳಿ ನಾನು ನೀನು ಮಾತ್ರ ಸಂಭ್ರಮಿಸುವುದಲ್ಲ, ನಾಳೆ ದಿನ ಸಾಕೈತದ ಪ್ರತಿಯೊಬ್ಬರು ಇದನ್ನು ಸಂಭ್ರಮಿಸಿ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು. ಬೆಳಿಗ್ಗೆ ಆದ್ರೆ ಹಬ್ಬ ಮಾಡ್ತಾರೆ, ಮಾಡಬೇಕು ಅಂತ ಸಿಹಿ ಸುದ್ದಿ ತಂದವಳು ನೀನು. ನೀನನ್ನು ಸುಮ್ಮನೆ ಬಿಡ್ಲಿಕ್ಕೆ ಆಗ್ತದೆ ಅಂದ್ರೆ ಕೊಡ್ತೇನೆ ನಿನಗೆ. ಅದೇ ಸಿಹಿ ಸಕ್ಕರೆ ನನಗೆ ಬೇಡ. ಏಕೆ? ನಿನ್ನ ಕೈಯ ಬೆವರು ಇಳಿದು 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 ಈಗ ಸಕ್ಕರೆ ಎಲ್ಲ ಉಪ್ಪಾಗಿರ್ಬೋದು. ಇಲ್ಲ, ನೀವು ಇದನ್ನೇ ತಿನ್ಬೇಕು. ನಿನ್ನ ಆರೋಗ್ಯಕ್ಕೆ ಆಯುಷ್ಯಕ್ಕೆ ಎಲ್ಲಕ್ಕೂ ಒಳ್ಳೆಯದು. ನನಗೇನು ಸಮಸ್ಯೆ ಇಲ್ಲಮ್ಮ. ಸಕ್ಕರೆ ಅಂಶ ಹೆಚ್ಚಾಗುದಿಲ್ಲ, ಉಪ್ಪಿನ ಅಂಶ ಕಮ್ಮಿ ಆಗುದಿಲ್ಲ. ಇಷ್ಟು ವರ್ಷದ ಆರೋಗ್ಯವನ್ನು ಕಾಪಾಡಿಕೊಂಡು ಹೀಗೆ ಇದೆ. ಅದಕ್ಕೆರಡಿಲ್ಲ ಅಲ್ಲ, ಬಿಡು. ಅದು ಬೇರೆ ಉಂಟಂತ ಹಾಗಲ್ಲ ಮಂತರ, ಬೇಡವೆಲ್ಲ ಸ್ವಲ್ಪ ತಿನ್ನು. ನನಗೆ ಬೇಡ. ಉಪ್ಪಿನಂಶ ಹೆಚ್ಚುಂಟೆ, ಉಪ್ಪಿನಂಶ ಹೆಚ್ಚುಂಟು. ನಿನಗೆ ಈಗ ಸಿಹಿ ಉಪ್ಪಾಗಿ ರುಚಿಸಿದ ಸಮಸ್ಯೆ ಕಾಯಿಲೆ ಅಲ್ಲ. ಹಾಗಲ್ಲ. ಎಂತದ್ದು ಇದು? ಇದು ಕಡಗ, ಕಡಗ. ಕಡಗವ? ಹೌದು. ಯಾವ್ದದು? ಬೆಳ್ಳಿದ್ದು. ಹೇಗೆ ಅದನ್ನು ನನಗೆ ಕಡಗ ತೆಗೆಯಲು ಆಗುದಿಲ್ಲ, ತಿನ್ನುವುದಿಲ್ವಾ? ಕೆಲವರಿಗೆ ಕಬ್ಬಳ ಮುಟ್ಟಿದ್ರೆ ಆಗುದಿಲ್ಲ. ಹಾಗಲ್ಲ ಮಂತರ, ನಿನ್ನ ಕೈಗಳಿಗೆ ಬಂಗಾರದ ಕಡಗವನ್ನು ನುಡಿಸ್ತೇನೆ ನಾನು. ಹಾಗಾದ್ರೆ ಬಂಗಾರದ ಕಡಗ ಇಟ್ಕೊಂಡು ನಾಳೆಯಿಂದ ನಾನು ಖಡ್ಗೇಶ್ವರಿ ಅಮ್ಮನ ಏನೆಲ್ಲ ಮಾತಾಡ್ಬೇಡ. ಪ್ರಾಯ ಹೆಚ್ಚಿನರು ಇವತ್ತಿಗೂ ಮಾನವೀಯತೆಗೆ ಉಳಿಸಿಕೊಂಡಂತ ಏಕೈಕ ವೃದ್ಧರ ಅದೆಲ್ಲ ಇದ್ದವರು ಮಾತಾಡ್ಬೇಕಾದ್ರೆ ಅಂದ್ರೆ ಹುಟ್ಟುವಾಗಲೇ ನಾನು ಕರೆಗೆ ಹೋಗಿಲ್ಲ. ಸೀರೆ ಬಿಡಿಸೋ ತಿಳಿದ್ರೆ ಆಗುದಿಲ್ವಾ? ಆಗುದಿಲ್ಲ.
ಅದು ಈ ಸೀರೆ ಬೇಡ, ಹಾ. ನಿನಗೆ ಪಟ್ಟೆ ಸೀರೆಯನ್ನು ಕೊಡ್ತೇನೆ, ಹಾಗೆ. ಅದಕ್ಕೆ ಒಪ್ಪುವಂತ ಕುಪ್ಪಸವನ್ನು ಕೊಡ್ತೇನೆ. ಸರಿ. ಅದೇ ಏನೇ ಇದು ಇದು ಮಣಿಪುರ. ಮಣಿಪುರವ? ಹೌದು. ಅದೆಂತದೆ? ಅದು ಪೂರ ಮಣಿ. ಪೂರ ಮಣಿ ಇರೋದು ಮಣಿಪುರವ? ಮಣಿ ಸರ ಇದು ಬೇಡ, ಹಾ. ನಿನಗೆ ಆಭರಣ ಕೊಡ್ತೇನೆ. ಈಗ ಅವನ ಮುಖ್ಯ ಅಲ್ಲ, ಬಂಗಾರದ ಪೆಟ್ಟಿಗೆಯಲ್ಲಿ ಸರಿ. ಎಷ್ಟು ಬೇಕಾದ್ರೂ ನಿನಗೆ ಕೊಡ್ತೇನೆ ಮಂತ್ರ. ಹಾ. ಅಲ್ಲ, ನಿನ್ನ ಕೊನೆ ಆಸೆ ಏನಾದ್ರು ಇದೆಯಾ? ಅದೇ ಬೆಳಿಗ್ಗೆ ನನಗೆ ವಾಯ್ದೆ ಆಯ್ತಾ? ಇಷ್ಟು ಕೊಟ್ಟ ಮೇಲೂ ನಿನಗೆ ಏನಾದ್ರು ಆಸೆ ಇದೆಯಾ ಅಂತ ಕೇಳಿ. ಎಲ್ಲ ಬೇಕಾದ್ರೂ ಕೊಡ್ತೀಯಲ್ಲ, ಏನ್ ಬೇಕಾದ್ರೂ ಕೊಡಿ. ನಾನು ಏನು ಅಭಿಷೇಕ ಬರ್ತಾಳೆ ಅಂತ ತಿಳ್ಕೊಂಡ್ರೆ ಇವಳು ಬೆಳ್ಳಿ ಕಡಗ ಕೊಡ್ತಾಳೆ, ಆಮೇಲೆ ಗಂಗಾಕ ಕೊಡ್ತಾಳಂತೆ. ಹೆಟ್ಟಿ, ನಾಳೆ ಬೆಳಿಗ್ಗೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆದರೆ ನಿನ್ನ ಮಗ ಭರತನಿಗೆ ಏನು ಅಂತ ಸ್ವಲ್ಪ ಯೋಚನೆ ನನ್ನ ಮಾಡಿ. ಮಗ ಯುವರಾಜನಾಗ್ತಾನೆ. ಯುವರಾಜ ಪ್ರಧಾನ ಉಪಪ್ರಧಾನ ಅಂತ ಯಾವುದೂ ಇಲ್ಲ. ನಾಳೆ ಬೆಳಿಗ್ಗೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆದರೆ ಸಾಕೇತದ ಸಾಮ್ರಾಜ್ಯ ಯಾರಾಗುವುದು? ಸೀತೆ. ಆಮೇಲೆ ಸಾಕೇತದ ರಾಜಮಾತೆ ಆಗುವುದು ಯಾರು? ನಾವೆಲ್ಲ ರಾಜಮಾತೆ. ನಾಳೆ ನಿನಗೆ ಬೊಜ್ಜ ಆಗುವುದು ನೆನ್ಬಿಟ್ಕೊ ನೀನು. ನಿನಗೊಂದು ಅರ್ಥ ಆಗುವುದು, ಅದಕ್ಕೆ ನಾನು ಎಷ್ಟು ಬುದ್ಧಿ ಬೆಳಿಲಿಲ್ಲ ಅಂತೇಳಿ. ಏನಾಗಿದೆ ಅವಳಿಗೆ? ಸರಿಯಾಗಿ ಯೋಚನೆ ಮಾಡಮ್ಮ. ಅಲ್ಲಿ ಸಾಕೇತರ ಸಾಮ್ರಾಟ ರಾವಣಾದರೆ, ಸಾಮ್ರಾಟಿ ಇವಳಾದರೆ, ರಾಜಮಾತೆ ಅವಳಾದರೆ, ನಾಳೆಯಿಂದ ನಿನ್ನೆ ಬೆಳಿಗ್ಗೆ ಒಂದು ಗಳಿಗೆ ಗೊತ್ತಿಲ್ಲಮ್ಮ ನಿನಗೆ. ಏನ್ ತಪ್ಪು ನಿನ್ನ ಅವಸ್ಥೆ, ಹೇಳಿ ಪ್ರಯೋಜನ ಇಲ್ಲ. ನೀವು ಮದುವೆಯಾದ ಬೆನ್ನಿಗೆ ಗಂಡ ಹೆಂಡತಿ ಎಷ್ಟೋ ವರ್ಷ ಬಂಗಾರದ ಅರಮನೆಯಲ್ಲಿ ಕಾಲ ಕಳೀತಿರುವಾಗ ಅವರಿಗೆಲ್ಲ ಹೊಟ್ಟೆ ಕಿಚ್ಚಾಗಿದೆಲ್ಲ, ಅದನ್ನು ತೀರಿಸುವಂತ ಸಂದರ್ಭ ಬಂದಿದೆ. ನಾಳೆ ಬೆಳಿಗ್ಗೆ ಆದ ನಿನಗೆ ಏನ್ ಗೊತ್ತಿಲ್ಲಮ್ಮ. ಭಾಗ್ಯದ ಬಾಗಿ ಸರಿತದೆ. ಎಂಟೆಲಿಗಾದ ಎದ್ದು ಕಸಬರಕ್ಕೆ ನೋಡಿದವರು ನೀನು. ಕಸಬರಕ್ಕೆ ನೋಡ್ಕೊಂಡು ಬಂದು ಅಂಗಳನ್ನೆಲ್ಲ ಗುಡಿಸಿ, ಬಾಯಿ ಕಟ್ಟೆ ಹೋಗಿ ನೀರು ಎಳ್ಕೊಂಡು ಅಂಗಳಕ್ಕೆ ನೀರೆಲ್ಲ ತುಂಬಿಸಿ, ಆಮೇಲೆ ರಂಗೋಲಿಯಲ್ಲಿ ಬಿಡಿಸಿ, ಅವ್ರು ಊಟ ಮಾಡಿದ ಪಾತ್ರೆ ಎಲ್ಲ ತಿಕ್ಕಿ ಅವ್ರು ಊಟ ಬಟ್ಟೆನೆಲ್ಲ ಒಗೆದು ನಿನ್ನ ಆರೋಗ್ಯಕ್ಕೂ ಸರಿ ಇಲ್ಲದೆ ಊಟ ಮಾಡ್ಲಿಕ್ಕೆ ಬಿಡ್ಸೋತಿದ್ರೆ ಕೊನೆಗೆ ಹೊಂದಿಸಿ ಅಯೋಧ್ಯೆಯಲ್ಲಿ ಬಾಯಿಗೆ ನೀರಿದೆ ಪಟಕ ಸಾಯೋದೆ. ಹೇಗಾಗ್ಬೇಕು ಗೊತ್ತಾ ಈಗ? ಅದೀಗ ಪ್ರಸಂಗಿ ಏನು ಸಿಹಿ ಸುದ್ದಿ ತಂದಿದ್ದಾರೆ, ಸಂಭ್ರಮಿಸೋಣ ಅಂತ ಸಲುಗೆಯಿಂದ ನಾಲ್ಕು ಮಾತಾಡಿದ್ರೆ ಏನೇ ಬಾಯಿಗೆ ಬಂದಾಗ ಅಡ್ತೇನೆ. ನಿನ್ನ ದುರ್ಬುದ್ಧಿ ನೀನದ್ದು. ಹಿರಿಯ ಮಗನಾದಂತ ರಾಮ ಪಟ್ಟೆ ಇರುವುದು ಸೂಕ್ತವಾದಂತ ವಿಚಾರ, ಪ್ರತಿಯೊಬ್ಬರು ಒಪ್ಪಬೇಕಾದಂತ ವಿಷಯ, ಅಲ್ಲ ಸಂಭ್ರಮಿಸಬೇಕಾದಂತ ವಿಚಾರ. ಅದನ್ನು ಬಿಟ್ಟು ಏನೇನು ಆಡ್ತಿಲ್ಲ ನೀನು? ಹೆಟ್ಟಿ, ಅಯೋಧ್ಯೆಯಲ್ಲಿ ರಾಮಚಂದ್ರನಿಗೆ ಹಿರಿಯ ಮಗ ಅಂತ ಹೇಳಿದವರು ಯಾರು? ನಿನ್ಗೊಂದು ಪ್ರತ್ಯೇಕವಾಗಿ ಹೇಳ್ಬೇಕು. ಇದರ ರಹಸ್ಯ ನನಗೆ ಬಿಟ್ಟು ಬೇರೆಗೆ ಯಾರಿಗೂ ಗೊತ್ತಿಲ್ಲ. 4 ಜನರು ಹೆಣ್ಣು ಮಕ್ಕಳು ಹೆರಿಗೆಯ ಸ್ಥಿತಿಯಲ್ಲಿ ಇದ್ರ, ನಿನ್ನ ಕೋಣೆಯಲ್ಲಿ ನಾನು ಸಾಕಿದ ಮಕ್ಕಳು, ನನ್ನ ಅವಳ ಹೆರಿಗೆಯ ಸಮಯದಲ್ಲಿ ನಾನಿರ್ಬೇಕಂತೇಳಿ ನಾನು ನಿನ್ನ ಕೋಣೆಯಲ್ಲಿ ಇದ್ದೆ. ಇದ್ದಕ್ಕಿದ್ದಾಗೆ ಹೊಟ್ಟೆ ನೋವು ಜೋರು ಬಂತು ನಿನಗೆ. ಒಂದು ಮಗುವಿಗೆ ತಾಯಿಯಾದೆ, ಏನ ಮಗು ಕೈಕಾಲು ಅಲ್ಲಾಡಿಸಲಿಲ್ಲ, ಕೂಗಲಿಲ್ಲ. ಹಾಗಾದ್ರೆ ಆ ಕೋಣೆಯಲ್ಲಿ ಏನಾಗಿದೆ ನೋಡ್ಕೊಂಡು ಬರ್ಬೋದ್ರೆ, ಆ ಕೋಣೆಗೆ ಓಡುವಾಗ ಅಲ್ಲಿ ಹೊಟ್ಟೆ ನೋವು ಜೋರು ಬರ್ತಾ ಇತ್ತು. ಕೆಲಸ ಕೆಟ್ಟೋಯ್ತು ಅಂತೇಳಿ ಓಡಿ ಬಂದು ನಿನ್ನ ಕೋಣೆಗೆ ಕಾಲಿಡುವಾಗ ಅಲ್ಲಿ ಪುಯ್ಯ ಅಂತ ಕೂಗುದು ಹೇಳಿದ್ದು. ಅಯ್ಯೋ ನಿನ್ನ ಮಗ ಯಾಕೆ ಕೂಗಲಿಲ್ಲ ಅಂತೇಳಿ ತಣ್ಣಗಿರುವ ನೀರು ಹಾಕಿ ಕೈ ಕಾಲನ್ನು ಅಲ್ಲಡಿಸುವಾಗ ಸ್ವಲ್ಪ ಕಣ್ಣು ಬಿಟ್ಟು ನಿನ್ನ ಮಗ ಪುವೇ ಅಂತ. ಮೊದಲು ಹುಟ್ಟಿದ್ದು ನಿನ್ನ ಮಗ, ಮೊದಲು ಕೂಗಿದ್ದು ರಾಮಚಂದ್ರ. ಆದ್ದರಿಂದ ಅಯೋಧ್ಯೆಯಲ್ಲಿ ಹಿರಿಯ ಮಗ ರಾಮಚಂದ್ರನಿಂದ ಪ್ರಚಾರ ಆಯಿತು. ಏನು ಮಕ್ಕಳಲ್ಲಿ ಭೇದವನ್ನು ಕಲ್ಪಿಸಿ ಆಡ್ತೇನೆ? ಇದುವರೆಗೆ ಅರಮನೆಯಲ್ಲಿ ಯಾರಾದ್ರೂ ಆ ರೀತಿ ಆಡುವುದನ್ನು ನೀನು ಕೇಳಿಸಿಕೊಂಡಿದ್ದೇನೆ. ದಶರಥ ಚಕ್ರವರ್ತಿಗೆ 3 ಮಂದಿ ಮಡದಿಯರು, 4 ಮಂದಿ ಮಕ್ಕಳು, ಇವನ ತಾಯಿ ಅವಳು, ಅವಳ ಮಗ ಇವ ಎನ್ನುವುದಾಗಿ ಯಾರಾದ್ರೂ ಭೇದದಿಂದ ಆಡುವುದನ್ನು ಕೇಳಿಸಿಕೊಂಡಿದ್ದೇನೆ? ಅಯೋಧ್ಯೆಯಲ್ಲಿ ಯಾರು ಭೇದ ಭಾವ ಮಾಡಲಿಲ್ಲಮ್ಮ. ಭೇದ ಭಾವ ಮಾಡಿದ್ರೆ ನಿನ್ನ ಗಂಡ ಬಿಟ್ಟರೆ ಬೇರೆ ಯಾರು ಇಲ್ಲ. ಆವತ್ತು ಮದುವೆಯಾಗಿ ದಾರಿಯಲ್ಲಿ ಪರಶುರಾಮರ ಅಡ್ಡ ಬರುವಾಗ, ಅದೇ ಪರಶುರಾಮರ ಅಡ್ಡ ಬರುವಾಗ ನಿನ್ನ ಗಂಡ ಹೇಳಿದ್ದೇನು, ನನ್ನ ಮಗ ರಾಮನಿಗೆ ಏನ್ ಮಾಡಬೇಡಿ, ನನ್ನ ಮಗ ರಾಮನಿಗೆ ಏನ್ ಮಾಡಿ ಎನ್ನುವುದ್ರ ಅರ್ಥ ಬೇರೆ ಮಕ್ಕಳು ಬೇಕಾದ್ರೆ ತಲೆ ಕಡೀರಿ, ನನ್ನ ಮಗನ ಉಳಿಕೆ ಅಂತ ಪಕ್ಷ ಭೇದ ಮಾಡಿದ್ರು ನಿನ್ನ ಗಂಡರು. ಅದರ್ಥ ಆಗ ನಿನಗೆ ಬೇಡ್ತಿದ್ದೆಲ್ಲ ಬೇಗ ಅರ್ಥ ಆಗ್ತದಲ್ಲ ನಿನಗೆ? ನನಗೆ ಬೇಕಾದ ಅರ್ಥವನ್ನು ನಾನೇ ಬರೆದು ಬಾಯಿ ಬಿಟ್ಟು ಹೇಳಿದ್ದಾದ್ರೂ ನಿನಗಾದ್ರೂ ಅರ್ಥ ಆಗ್ತದಾ? ಕೆಲಸದ ಅದೇ ಅರ್ಥ ಆಗದೆ ಸೋತೋದು. ಹಾಗಾಗಿ ನಿನಗೆ ಹೀಗೆ ಕಾಗೆ ಸ್ವಭಾವದವಳು ನೀನು. ಕಾಗೆ ಒಂದು ಮೇಲೆ ಹಾರ್ತಾ ಇರುವಾಗ ಕೆಳಗಡೆ ಬಂಗಾರದ ರಾಶಿ ಇದ್ರು ಅದಕ್ಕೆ ಅದು ಕಾಣುವುದಿಲ್ಲ. ಎಲ್ಲಿ ಹೊಲಸುಂಟು ಅದು ಮಾತ್ರ ಕಾಣುವುದು. ನಿನಗೂ ಹಾಗೆ, ನಿನಗೆ ಒಳ್ಳೇದು ಯಾವುದು ಕಾಣುವುದಿಲ್ಲ. ಎಲ್ಲಿ ಹೊಲಸುಂಟು ಎಲ್ಲಿ ಕೆಟ್ಟದುಂಟು ಅದು ಮಾತ್ರ ಕಾಣುವುದು ನಿನಗೆ. ಹಾಗೆ ಕೀಳಾಗಿ ಮಾತಾಡಬೇಡ. ನಿಮ್ಗೆ ಬೇಕಾದ ಒಂದು ಪುಟವನ್ನು ತೆಗೆದು ಓದುವುದಲ್ಲ, 2ನೇ ಪುಟವನ್ನು ಮಗುಚು ಹಾಕಿದಾಗ ಕಾಗೆ ಸಂಬಂಧಪಟ್ಟ 10 ಹಲವಾರು ವಿಷಯಗಳು ಸಿಗ್ತದೆ. ಒಂದು ವಿಚಾರವನ್ನು ಮಾತ್ರ ನಾನು ಹೇಳಿದ್ದೇನೆ ಕೇಳು. ಕಾಗೆಯೊಂದು ಅನ್ನದ ಅಗುಲನ್ನು ಕಂಡರೆ ಇಡೀ ತನ್ನ ಬಳಗವನ್ನು ಕಾ ಎಂದು ಕರೆದು ಹಂಚು ತಿನ್ನುವ ಮನೋಧರ್ಮ ಕಾಗೆಗೆ ಬಿಟ್ಟರೆ ಬೇರೆ ಯಾವ ಪಕ್ಷಿಗಳಿಗೂ ಇಲ್ಲ. ಗೂಗೆ ನೀನು. ಹೌದು, ನಾಳಿನ ಸೂರ್ಯೋದಯವನ್ನು ಪ್ರತಿಯೊಬ್ಬರು ಬಯಸ್ತಾರೆ, ಆದ್ರೆ ಗೂಗೆ ಮಾತ್ರ ಬಯಸುವುದಿಲ್ಲ. ಯಾಕೆ ಬಲ್ಲೆಯ? ಬೆಳಗಾದ್ರೆ ಅದಕ್ಕೆ ಕಣ್ಣು ಕಾಣುವುದಿಲ್ಲ. ನಿನಗೆ ಹಾಗೆ, ನಿನಗೆ ಬೆಳಗಾಗುವುದೇ ಬೇಡ, ರಾಮನಿಗೆ ಪಟ್ಟಾಭಿಷೇಕ ಆಗುವುದೇ ಬೇಡ. ಎಂತಾದ್ರೂ ಬುದ್ಧಿ ನಿನ್ನದು. ನಾನು ಸಾಕಿದ ಮಗಳಿಗೆ ಸೂರ್ಯ ವಂಶದವರು ಅನ್ಯಾಯವನ್ನು ಮಾಡುವುದನ್ನು ನೋಡೋದಕ್ಕಿಂತ ಕಣ್ಣು ಮುಚ್ಚಿಕೊಂಡು ಕೂತ್ಕೊಳ್ಳೋ ಗೂಗೆ ಆಗುವುದೇ ಒಳ್ಳೆಯದು. ಅದನ್ನೇ ಮಾಡಿ ಪಟ್ಟಾಭಿಷೇಕ ಮಾತಾಡಿದ್ರೆ ಜಾಗ್ರತೆ. ಹೋಗ್ತೇನೆ. ನೀನು ಬೈಯುವುದಲ್ಲ, ನನಗೆ ಬೇಕಾದ್ರೆ ನಿನ್ನ ಎಡಗಾಲಲ್ಲಿ ನನ್ನನ್ನು ಅಂಗಾತ ಮಲಗಿಸಿ ನನ್ನ ಎದೆಗೆ ನೀನು ಒದಿ.
ನಾನು ಅದು ಸಹಿಸ್ಕೊಳ್ತೇನೆ, ನಾನು ಸಹಿಸ್ಕೊಂಡೇನೆ. ಆದರೆ ನಿನ್ನ ಮಗ ಭರತ ಏನ್ ತಪ್ಪು ಮಾಡಿದ್ದಾನೆ? ಅವನಿಗೆ ಯಾಕೆ ಈ ಶಿಕ್ಷೆ, ಅವನಿಗೆ ಯಾಕೆ ಈ ಅಪಮಾನ ಹೇಳು? ಏನು ಅವನೇನು ಮಾಡಿದ್ದೇನೆ? ಇವಳ ಹೊಟ್ಟೆಯಲ್ಲಿ ಹುಟ್ಟುವುದಕ್ಕಿಂತ ಒಂದು ಭಿಕ್ಷುವಿಯ ಹೊಟ್ಟೆಯಲ್ಲಾದ್ರೂ ಹುಟ್ಟಿದ್ರೆ ಆ ಭಿಕ್ಷುವಿಗೆ ಆದ್ರೂ ತನ್ನ ಮಗನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಿರ್ಲಿಲ್ಲ ಏನು? ಒಂದು ಕೋಳಿ ಆದ್ರೂ ತನ್ನ ಮರಿಗಳನ್ನು ರೆಕ್ಕೆಯಾಡಿ ಇಟ್ಟುಕೊಂಡು ಸಾಕ್ತದೆ. ಯಾಕಂತಂದ್ರೆ ಬೇರೆ ಪಕ್ಷಿಗಳಿಂದ ತನ್ನ ಮರಿಗಳಿಗೆ ತೊಂದರೆ ಬರಬಾರ್ದು ಅಂತೇಳಿ ಆ ಕೋಳಿಗಿರುವಂತಹ ಮಾತೃವಾತ್ಸಲ್ಯದ ಭಾವನೆ ಇವಳಿಗಿಲ್ಲದೆ ಹೋಯ್ತಲ್ಲ. ಇಲ್ಲದಿದ್ರೆ ಏನು ಭರತರನ್ನು ಮತ್ತು ಶತ್ರುಘ್ನನ್ನು ಅಜ್ಜನ ಮನೆಗೆ ಕಳಿಸ್ತಾನೆ, ರಾಮ ಲಕ್ಷ್ಮಣರನ್ನು ಸಾರ್ವಜನಿಕ ವೇದಿಕೆಯಲ್ಲಿ ತಿರುಗಾಡಲಿಕ್ಕೆ ಬಿಡ್ತಾನೆ. ಅದರ ಅರ್ಥ ಏನು? ದೂರದಲ್ಲಿರುವ ಬಂಧುಗಳಿಗಿಂತ ಹತ್ತಿರದಲ್ಲಿರುವ ಮರಗಿಡಗಳಲ್ಲಿ ಜನಗಳು ಹೆಚ್ಚು ಪ್ರೀತಿಸ್ತಾರೆ ಎನ್ನುವ ಕಾರಣಕ್ಕಾಗಿ ಸಾರ್ವಜನಿಕ ವೇದಿಕೆಯಲ್ಲಿ ರಾಜಾರಾಮಂತೆ, ರಘುರಾಮಂತೆ, ಸೀತಾರಾಮಂತೆ, ಕೋದಂಡರಾಮಂತೆ ಈ ತರೀಕೆಗಳ ಹೊಟ್ಟೆಯಲ್ಲಿ ಹುಟ್ಟಿದ ಮಗುವಿಗೆ ಭರತ ಎನ್ನುವುದು ಬಿಟ್ಟರೆ ಬೇರೆ ಏನಾದ್ರೂ ಉಂಟಾ? ದಾರಿಯಲ್ಲಿ ಸಿಕ್ಕಿದವಳು ನಾನು, ಗದ್ದೆ ಬದಿಯಲ್ಲಿ ಸಿಕ್ಕಿದವಳು ಸೀತೆ. ಸಾಧ್ಯ ಸಾಮ್ರಾಜ್ಯ ಆಗುವುದಾದ್ರೆ ನಾನೇಕೆ ಆಗಬಾರ್ದು? ದೇವರು ನಮಗೆ ಆಸೆಯನ್ನು ಕೊಟ್ಟಿದ್ದಾನೆ, ಅದೃಷ್ಟ ಕೊಟ್ಟಿಲ್ಲ. ಇಲ್ಲದ್ರೆ ರಾಮ ಇರಲಿ, ಭರತ ಇರಲಿ, ಶತ್ರುಘ್ನ ಇರಲಿ, ಯಾರು ಪಟ್ಟ ಏರಿದ್ರೆ ನನಗೇನಾದ್ರೂ ಲಾಭ ಉಂಟ? ಯಾವ ಪ್ರಪಂಚ ಬಂದ್ರೆ ನನಗೆ ಸಿಗುವುದು ಹಣೆ ಸೀರೆ ಬಿಟ್ಟರೆ ಬೇರೆ ಏನಾದ್ರೂ ಉಂಟ? ಇಲ್ಲ ಬಾಗುದ್ರೆ ನಮ್ಮ ಮನೆಯ ಮಕ್ಕಳು ವೃದ್ಧಾಪ್ಯದಲ್ಲಿ ನಮಗೆ ಅಪಮಾನ ಮಾಡಿ ಮನೆಯಿಂದ ಹೊರಗೋಗುವಂತ ಹೇಳುವ ಸ್ಥಿತಿ ಇರುವಲ್ಲಿವರೆಗೆ ನಾವು ಉಳಿಬಾರ್ದು. ಕಮ್ಮಿ ಕ್ರಾಯದ ಈ ಭಾಷಣ ಇದ್ರೆ ಕೊಡಿ, ಅದನ್ನೇ ತಿಂದು ಸಾಯ್ತೇನೆ. ಬೇಡಮ್ಮ, ಆತ್ಮಹತ್ಯೆ ಮಹಾಪಾಪ ಅಂತ ಗೊತ್ತಿಲ್ಲ. ಸಾಯ್ಯಕ್ಕೆ ಹೊರಟಂತ ನನ್ನ ಅಮ್ಮ ಅಂತ ಕರೆದು ನನ್ನ ಮಾತ್ರ ಆ ಹೃದಯವನ್ನು ಮತ್ತೆ ತಾವು ಎಚ್ಚರಿಸಿದೆ. ಇನ್ನು ನಾನು ಬದುಕಬೇಕೆಂದು ಆಸೆ ತುಳಿದು ಹೆಚ್ಚಾಗ್ತಾ ನಿಮ್ಮ ದೊಡ್ಡ ಮನೆಯಲ್ಲಿ ನಾಯಿ ಮಲಗೊಂದು ಗೂಡಿದೆಯಲ್ಲ, ಅದನ್ನಾದ್ರೂ ನನಗೆ ಬಿಟ್ಟು ಓಡಿ ಅದರಲ್ಲೇ ನಾನು ಸಾಯ್ತೇನೆ. ನೀನು ಅಲ್ಲಿ ಹೋಗಿ ಸಾಯುವುದು ಬೇಡವೇ? ಬೇರೆ ಮಕ್ಕಳ ಸಾಯ್ಬಾರ್ದು ನೀನು. ಸತ್ರು ನಿನ್ನ ಮಕ್ಕಳೇ ಸಾಯ್ಬಾರ್ದು ನೀನು. ಗಾಡಿಯಲ್ಲಿ ಬಿಟ್ಟು ಒದ್ದಾಟ ಮಾಡಿ ಸಾಯಬೇಕು ಅಂತ ಹೇಳಲ್ಲ. ಸದಾ ನನ್ನ ಒಳಿತನ್ನು ಬಯಸಿದವಳು ನೀನು. ಅಂದು ನನ್ನ ಪ್ರಾಣ ಉಳಿಸಿದಂತ ಪ್ರಾಣ ಸಖಿ ನೀನು. ನೀರಲ್ಲಿ ಮುಳುಗುವಾಗ ನನ್ನ ಪ್ರಾಣದ ಅಂದು ತೊರೆದು ನಾನು ನಿನ್ನನ್ನು ಕೈಯಿಂದ ಮೇಲೆ ಹಾಕಿದೆ. ನನ್ನ ಮಗನ ಭವಿಷ್ಯ ಎನ್ನುವುದು ಹಾಳಾಗಬಾರದು. ಇಂದು ನಾವು ಅಧಿಕಾರವನ್ನು ಬಿಟ್ಟುಕೊಟ್ಟರೆ ನಾಳೆ ಕಷ್ಟವನ್ನು ಅನುಭವಿಸಬೇಕಾದವರು ನಾವೇ. ಹೇಗಾದ್ರೂ ಮಾಡಿ ಇದನ್ನು ತಪ್ಪಿಸಬೇಕು. ಏನು ಮಾಡುವುದೇ? ಹುಲಿಯ ಗಾದೆ ನೀನು ಗೊತ್ತಿಲ್ವೇ? ಹುಲಿಯ ಮೇಲೆ ನಾವು ಕೂತಾಗ ಹುಲಿಯ ಮೇಲೆ ನಾವು ಕೂತಾಗ ಹುಲಿ ನಾವೆಲ್ದಾಗ ಕೇಳ್ತಾರೆ, ಅದರಿಂದ ಕೆಳಗೆ ಅಂದಾಗ ಹುಲಿಯ ನಮ್ಮನ್ನ ಹರಕುತ್ತಿರ್ತದೆ. ಅಧಿಕಾರ ಏನ್ ಮಾಡುವುದು ಹೇಳೀಗ? ಒಂದು ದಾರಿಗೆ ಬೇರೆ ಏನು ಅಲ್ಲ. ನೀನು ಸರಿಯಾಗಿ ಯೋಚನೆ ಮಾಡು. ಆವತ್ತು ಶಂಬರಾಸುರ ಕಾಲದ ಪ್ರಸಂಗದಲ್ಲಿ ನೀನು ಗಂಡ ಹೆಂಡತಿ ಒಟ್ಟಿಗೆ ಜೀವಂತ ಸ್ವರ್ಗಸ್ಥರಾಗಿದೆ ನೆನಪುಂಟ? ಆವತ್ತು ಯುದ್ಧ ಮಾಡ್ತಿರುವಾಗ ನಿನ್ನ ಗಂಡನ ಕೀಳ್ಜಾರಿ ನೆನಪುಂಟ? ಆಗ ನೀನು ಬೆರಳಾಕಿದೆ ನೆನಪುಂಟ? ಆಗ ಏನು ಬರಬೇಕಂತ ಕೇಳಿಲ್ವ? ಅದನ್ನೇ ಉಪಯೋಗಿಸುವ ನೀನು. ಯಾವ ಸಂದರ್ಭದಲ್ಲಿ ಯಾರ ಸಮ್ಮುಖದಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ತೀರ್ಮಾನ ಮಾಡಿದೀರೋ ಅದೇ ಮುಹೂರ್ತದಲ್ಲಿ ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು. ಒಂದನೇ ಬಲವಾಗಿ ಕೇಳಬೇಕು. ಎರಡನೇ ವರ 14 ವರ್ಷ ರಾಮಚಂದ್ರ ಕಾಡಿಗೆ ಹೋಗ್ಬೇಕು. ಸರಿ ಇಲ್ವೇ ನಿನಗೆ? ಭರತನಿಗೆ ಪಟ್ಟಾಭಿಷೇಕ ಆದ ಮೇಲೆ ರಾಮ ಯಾಕೆ ಕಾಡಿಗೆ ಹೋಗ್ಬೇಕು? ಹೋಗಲೇಬೇಕು. ಇದರಲ್ಲಿ ನಮ್ಮ ಕೈವಾಡುವಂತ ಊರಿನವರಿಗೆ ಗೊತ್ತಾರೆ, ನಾಳೆ ನಮ್ಮನ್ನು ಬೆಳಿಗ್ಗೆ ಕಲ್ಲೊಡೆದುಕೊಳ್ತಾರೆ. ಅದಕ್ಕಿರುವ ದಾರಿ ಒಂದು ವ್ಯಕ್ತಿ ಆದವ 12 ವರ್ಷ ಊರಲ್ಲಿ ಮುಖ ತೋರಿಸಿದ್ರೆ 13ನೇ ವರ್ಷದಲ್ಲಿ ಅವನಿಗೆ ಪಿಂಡ ಪ್ರದಾನ ಮಾಡಬೇಕು. 14ನೇ ವರ್ಷದಲ್ಲಿ ಅವರನ್ನು ಜನಗಳು ಮರ್ತೇ ಬಿಡ್ತಾರೆ. ಅಂತರ ಚಂದ್ರ ಮತ್ತದಲ್ವೇ? ನನ್ನವರೇ ಇಂದು ಮರೆತಿದ್ದಾರೆ. ನನ್ನ ಅಪ್ಪನಿಗೆ ಕೊಟ್ಟಂತಹ ಮಾತು, ನ್ಯಾಸವಾಗಿರಿಸಿದಂತ 2 ವರ, ಅದೆಲ್ಲವನ್ನು ಮರೆತು ರಾಮನಿಗೆ ಪಟ್ಟಾಭಿಷೇಕ ಮಾಡಬೇಕೆನ್ನುವುದಾಗಿ ಮುಂದಾಗ್ತಾ ಇದ್ದಾರಂತಾದ್ರೆ ಮೋಸ ಅಲ್ವೇನೆ, ವಂಚನೆ ಅಲ್ವೇನೆ? ಇದನ್ನು ನಾನು ತಪ್ಪಿಸಬೇಕು. ಸರಿ ಹೋಗಿ ತಕ್ಷಣ ಕೇಳಿಕೆ ಅದೇ ತಿಳಿವಳಿಗೆ ಸತ್ಯನಾರಾಯಣ ಪೂಜೆಯ ಪ್ರಸಾದವಾದ ಸತ್ಯನಾರಾಯಣ ಪೂಜೆಯ ಪ್ರಸಾದವಾದ ಅವರೇ ಬರುವ ಹಾಗೆ ಮಾಡಬೇಕು. ಬೇರೆ ಯಾವುದಿಲ್ಲ. ಯಾವ ಚಿನ್ನಾಭರಣವನ್ನು ಇದೆಲ್ಲ ಬೇಡ. ಇದನ್ನು ಕಳಚಿಟ್ಟು ಹಳೆ ಸೀರೆ ಉಟ್ಕೊಂಡು ಒಂದು ಮೂಲೆಯಲ್ಲಿ ಕೂದಲನ್ನು ಬಿಡಿಸಿಕೊಂಡು ಒಂದು ಮೂಲೆಯಲ್ಲಿ ಮಲಗು. ನೀನು ಯಾವ ಮನೆಯಲ್ಲಿ ಹೆಣ್ಮಕ್ಳು ಕೂದಲನ್ನು ಬಿಡಿಸಿಕೊಂಡು ಮಲಗಿರ್ತಾರೋ ಅಲ್ಲಿ ಬೇರೆ ಮಾಟ ಮಾಡಬೇಕಾದ ಅಗತ್ಯ ಇಲ್ಲ. ಅವನು ಬಂದೇ ಬರ್ತಾನೆ. ಒಂದು ವೇಳೆ ಅವ ಬರೆದಿದೆ ರಾಮಚಂದ್ರ ಅಂತ ಬಂದೇ ಬರ್ತಾನೆ. ಅಮ್ಮನ ಆಶೀರ್ವಾದ ಪಡೆದು ಆಮೇಲೆ ಪಟ್ಟ ಏರುವುದು ಅಂತೇಳಿ. ಹಾಗಾಗಿ ಅದನ್ನು ಪೂರೈಸಿಕೊಡು. ಖಂಡಿತ ಬರದೇ ಇದ್ರು ರಾಮ ಅಂತ ಬರುವುದು ಖಂಡಿತ. ನನ್ನನ್ನು ಕಾಣದೆ ರಾಮ ಪಟ್ಟ ಏರುವುದಿಲ್ಲ ಅಂತ ಆಯ್ತು. ಹೇಳಿದ್ದೆ ಸರಿ. ಯಾವುದು ಬೇಡ ನನಗೆ. ಎಲ್ಲ ನಿನಗೆ. ನನಗ ಇಷ್ಟು ವರ್ಷ ಯಾವ ಪ್ರಸಂಗದಲ್ಲಿ ನನಗೆ ಇದನ್ನು ಪದ್ಯ ಸುದ್ದಿ ಉಮೇದಿಲ್ಲ. ಹುಡುಗಿಯರು ಬಂದ್ರೆ ಎಷ್ಟು ಬಗ್ಗೆ ಹೇಳುವುದಾ? ಹೇಳುವುದಿಲ್ಲ. ಮುಂದಿನ ವರ್ಷಕ್ಕೆ ಎಷ್ಟು ಬಗ್ಗೆ ಮುದುಕರಿಗೆ ಕೊಡುವಾಗಿದೆಯಲ್ಲ. ಇದೆಲ್ಲ ನೀರಲ್ಲಾಗಿ ತೊಳೆದು ಒಣಗಿಸಿಡ್ತೀವಿ. ನೀರಲ್ಲಿ
ಇಷ್ಟು ಒಳ್ಳೆಯ ರೇಷ್ಮೆ ಸೀರೆ ಉಟ್ಕೊಂಡು ನೀನು ಅಲ್ಲಿ ಮೂಲೆಯಲ್ಲಿ ಕೂತ್ರೆ ನಿನ್ನ ಅಂದವನ್ನು ಕಂಡು ಮತ್ತೆ ಒಂದು ಪಟ್ಟಾಭಿಷೇಕದ ವಿಷಯ ಬಂದು ಮತ್ತೆ ಒಂದು ವರ್ಷ ನಿನ್ನ ಜೊತೆ ನಿಂತು ನಿಂತಾವೆ ಸೀರೆ ಇಲ್ವಲ್ಲ ತಲೆಬಿಸಿ ಮಾಡಬೇಡ. ನೀನು ಇಷ್ಟು ವರ್ಷ ಉಟ್ಟು ಉಟ್ಟುಕೊಂಡು ಹಳೆ ಸೀರೆ ಎಲ್ಲ ಪೆಟ್ಟಿಗೆಯಲ್ಲಿ ಹಾಗೆ ಮಾಡ್ತಿದ್ದೀನಿ. ಒಂದು ನನಗೆ ಕೊಡು. ಹಾ. ಚಿಕ್ಕದೆಲ್ಲ ನಿನ್ಗೆ ಮತ್ತೆ ಹೇಗಾದರೂ ಮಾತೃತ್ವ ಹೃದಯದಿಂದ ಅವಳ ಹೃದಯವನ್ನು ನಾನು ಕಲಿತಿದ್ದೇನೆ. ಇವಳು ನನ್ನ ವಶವಾಗಿದ್ದಾಳೆ. ಇಡೀ ಪ್ರಚಾರ ಸಾಕೇತ ಸಾಮ್ರಾಜ್ಯ ಯಾರು ಅಂತೇಳಿ ಈ ಮಂಥನ ಇರುವಾಗ ಸಾಕೇತದ ಸಾಮ್ರಾಜ್ಯ ಯಾರು ಆಗ್ತಾರೆ ಎನ್ನುವ ನೋಡುವ ತವಕ ಇದ್ರೆ ಕೊನೆ ತನಕ ಎಲ್ಲರೂ ಕಣ್ಣು ಬಿಟ್ಕೊಂಡು ಕೂತ್ಕೊಳ್ಳಿ. ಮಧ್ಯದಲ್ಲಿ ಯಾರಾದ್ರೂ ಇದ್ರು ಅಂದ್ರೆ ಸೀತಾರಾಮನ ಆಣೆ ಇದೆ ನಿಮ್ಮ ತಲೆಗೆ.